ಹ್ಯಾಪಿ ಮಾರ್ನಿಂಗ್. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ಕ್ಕೆ ಬಾಯ್ ಬಾಯ್, 2026ಕ್ಕೆ ಹಾಯ್ ಹಾಯ್. ಅದ್ದೂರಿಯಾಗಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಜನರು. ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಜನ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಯುವಕ ಯುವತಿಯರು ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಪಾರ್ಟಿ ಜೋರು ಕಿಕ್ಕೇರಿಸಿಕೊಂಡು ಹೊಸ ವರ್ಷಾಚರಣೆಯನ್ನು ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿ ಯುವ ಪೀಳಿಗೆ ತೇಲಿದೆ. ಕಿರಿಕ್ ಮಾಡ್ತಾ ಇದ್ದ ಪುಂಡರಿಗೆ ಪೊಲೀಸರು ಏಟು ಕೊಟ್ಟಿದ್ದಾರೆ, ಧರ್ಮದೇಟು ಕೊಟ್ಟಿದ್ದಾರೆ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನ. ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಕಿಕ್ಕೇರಿಸಿಕೊಂಡು ಧಮ್ ಮಾರೋ ಧಮ್. ಹೊಸ ವರ್ಷವನ್ನ ಆಚರಿಸಿದ್ದು ನಿನ್ನೆ ರಾತ್ರಿ ಇಡೀ ಕುಣಿದು ಕುಪ್ಪಳಿಸ್ತಾ ಸಂಭ್ರಮಿಸಿದ್ದಾರೆ. ಡಿಜೆ ಸದ್ದಿಗೆ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಿಮಗೆ. ಅಭಿಷೇಕ್, ನಿನ್ನೆ ಎಲ್ಲ ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡಿದಂತ ಜನ ಇವತ್ತು ಬೆಳಿಗ್ಗೆಲ್ಲ ಹೇಗ್ ಕಂಡು ಬರ್ತಾ ಇದೆ, ಏನ್ ಕಂಡು ಬರ್ತಾ ಇದೆ? ತಾವೀಗ ಎಲ್ಲಿದ್ದೀರಿ? ಹೇಗಿದೆ ಬೆಂಗಳೂರಿನ ಈ ಹೊಸ ವರ್ಷದ ಮೊದಲ ದಿನ ಬೆಳಗು? ಈಗಾಗಲೇ ಏನು ನಿನ್ನೆಯ ಒಂದು ಸೆಲೆಬ್ರೇಷನ್ ಏನಿದೆ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಸೆಲೆಬ್ರೇಷನ್ ಏನಿದೆ ಅದನ್ನ ಖುಷಿಯಿಂದ ಆಚರಿಸಿ ಬೇರೆಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೀವು ಒಂದು ಸೆಲೆಬ್ರೇಷನ್ ಅನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತಹ ಕಾರಣದಿಂದಾಗಿ ನಗರದ ಜನತೆ ಕೂಡ ಸಾಕಷ್ಟು ಒಂದು ಜವಾಬ್ದಾರಿಯುತವಾಗಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಾಗಿ ಆಗುವಂತದ್ದು, ಮತ್ತೆ ಒಂದಷ್ಟು ಅನುಚಿತವಾಗಿ ಅಂದ್ರೆ ಕುಡಿದ ಮತ್ತಿನಲ್ಲಿ ಅನುಚಿತವಾದಂತಹ ಒಂದು ವರ್ತನೆಯನ್ನ ನಡೆಸಿರುವಂತದ್ದು, ಮತ್ತು ಗಾಡಿ ಟಚ್ ಆದಂತಹ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಿರಿಕರ ಮಾಡುವಂತಹ ಇಂತಹ ಒಂದು ಕೆಲವೊಂದು ಘಟನೆಗಳನ್ನು ಹೊರತುಪಡಿಸಿ ಅಂತಹ ಒಂದು ಮೇಜರ್ ಆದಂತಹ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ಮಹಿಳೆಯರಿಗೆ ಕಿರುಕುಳ ಕೊಡುವಂತಹ ಕೃತ್ಯಗಳಾಗಿರಬಹುದು, ಮತ್ತೆ ಇನ್ನಿತರ ಬಡಿದಾಡಿಕೊಳ್ಳುವಂತಹ ಒಂದು ಕೃತ್ಯಗಳಾಗಿರಬಹುದು, ಮತ್ತೆ ಕೆಲವೊಂದು ಬಾರಿ ಅಂದ್ರೆ ಚಾಕು ಇರುತ್ತಾ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಿತ್ತು ಅಂದ್ರೆ ಈ ಹಿಂದಿನ ವರ್ಷಗಳಲ್ಲಿ. ಆದ್ರೆ ಈ ಬಾರಿ ಅಂತಹ ಒಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂತ ಹೇಳಿ ಯಾವುದೂ ಇದು ಕೂಡ ನಡೆದಿಲ್ಲ. ಮತ್ತು ಪೊಲೀಸರು ಕೂಡ ನಗರದಾದ್ಯಂತ ತಡರಾತ್ರಿ 4 ಗಂಟೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಗಳವರೆಗೂ ಕೂಡ ಅಲ್ಲಲ್ಲಿ ಬಂದೋಬಸ್ತುಗಳನ್ನ ಸೂಕ್ತವಾಗಿ ನಿರ್ವಹಿಸಿದ ಕಾರಣದಿಂದಾಗಿ ಅಂತಹ ದೊಡ್ಡದಾದಂತಹ ಒಂದು ಅನಾಹುತ ನಡೆದಿಲ್ಲ. ಯಾಕಂದ್ರೆ ಈ ಬಾರಿ ಪ್ರತಿ ವರ್ಷದಿಂದಲೂ ಈ ಬಾರಿ ಅತಿ ಹೆಚ್ಚಾಗಿ ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡಲಾಗಿದೆ. ಅದು ಕೂಡ ನೈಟ್ ರೌಂಡ್ಸ್ ಏನಿದೆ ಆ ನೈಟ್ ರೌಂಡ್ಸ್ ಕೂಡ ಬಿಗಿಯಾಗಿತ್ತು. ಅಂದ್ರೆ ಎಲ್ಲೇ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಲ್ಲೇ ಸಾಲ್ವ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಕೆಲಸಗಳನ್ನ ಪೊಲೀಸರು ಸೂಕ್ತವಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಾಕಷ್ಟು ಅಂದ್ರೆ ಈ ಚಿನ್ನಸ್ವಾಮಿ ಕಾಲ್ತುಳಿತದ ಬಳಿಕ ಪೊಲೀಸರಿಗೂ ಕೂಡ ಸಹಜವಾಗಿ ಆತಂಕ ಇದ್ದೇ ಇತ್ತು. ಅದೇ ರೀತಿಯಾಗಿ ಜನರಿಗೂ ಕೂಡ ತಾವು ಒಂದು ಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡಬೇಕು, ಹೋದಂತಹ ಸ್ಥಳದಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತಹ ವಿಚಾರ. ಅಂದ್ರೆ ಕೆಲವರಿಗೆ ಮಾತ್ರ ಈ ಮದ್ಯಪಾನ ಮಾಡಿ ಬಂದು ಆ ಸೆಲೆಬ್ರೇಷನ್ ಪ್ಲೇಸ್ಗೆ ಏನ್ ಬರ್ತಾರೆ ಅವರು ಕೂಡ ಒಂದಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಈ ಬಾರಿಯ ಒಂದು ಸೆಲೆಬ್ರೇಷನ್ ಒಂದು ನೀಟಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹ್ಯಾಪಿ ಮಾರ್ನಿಂಗ್. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ಕ್ಕೆ ಬಾಯ್ ಬಾಯ್, 2026ಕ್ಕೆ ಹಾಯ್ ಹಾಯ್. ಅದ್ದೂರಿಯಾಗಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಜನರು. ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಜನ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಯುವಕ ಯುವತಿಯರು ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಪಾರ್ಟಿ ಜೋರು ಕಿಕ್ಕೇರಿಸಿಕೊಂಡು ಹೊಸ ವರ್ಷಾಚರಣೆಯನ್ನು ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿ ಯುವ ಪೀಳಿಗೆ ತೇಲಿದೆ. ಕಿರಿಕ್ ಮಾಡ್ತಾ ಇದ್ದ ಪುಂಡರಿಗೆ ಪೊಲೀಸರು ಏಟು ಕೊಟ್ಟಿದ್ದಾರೆ, ಧರ್ಮದೇಟು ಕೊಟ್ಟಿದ್ದಾರೆ.
ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನ. ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಕಿಕ್ಕೇರಿಸಿಕೊಂಡು ಧಮ್ ಮಾರೋ ಧಮ್. ಹೊಸ ವರ್ಷವನ್ನ ಆಚರಿಸಿದ್ದು ನಿನ್ನೆ ರಾತ್ರಿ ಇಡೀ ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮಿಸಿದ್ದಾರೆ. ಡಿಜೆ ಸದ್ದಿಗೆ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಿಮಗೆ. ಅಭಿಷೇಕ್, ನಿನ್ನೆ ಎಲ್ಲ ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡಿದಂತ ಜನ ಇವತ್ತು ಬೆಳಿಗ್ಗೆಲ್ಲ ಹೇಗ್ ಕಂಡು ಬರ್ತಾ ಇದೆ, ಏನ್ ಕಂಡು ಬರ್ತಾ ಇದೆ, ತಾವೀಗ ಎಲ್ಲಿದ್ದೀರಿ, ಹೇಗಿದೆ ಬೆಂಗಳೂರಿನ ಈ ಹೊಸ ವರ್ಷದ ಮೊದಲ ದಿನ ಬೆಳಗು? ಈಗಾಗಲೇ ಏನು ನಿನ್ನೆಯ ಒಂದು ಸೆಲೆಬ್ರೇಷನ್ ಏನಿದೆ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಸೆಲೆಬ್ರೇಷನ್ ಏನಿದೆ ಅದನ್ನ ಖುಷಿಯಿಂದ ಆಚರಿಸಿ ಬೇರೆಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೀವು ಒಂದು ಸೆಲೆಬ್ರೇಷನ್ ಅನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತಹ ಕಾರಣದಿಂದಾಗಿ ನಗರದ ಜನತೆ ಕೂಡ ಸಾಕಷ್ಟು ಒಂದು ಜವಾಬ್ದಾರಿಯುತವಾಗಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಾಗಿ ಆಗುವಂತದ್ದು ಮತ್ತೆ ಒಂದಷ್ಟು ಅನುಚಿತವಾಗಿ ಅಂದ್ರೆ ಕುಡಿದ ಮತ್ತಿನಲ್ಲಿ ಅನುಚಿತವಾದಂತಹ ಒಂದು ವರ್ತನೆಯನ್ನ ನಡೆಸಿರುವಂತದ್ದು ಮತ್ತು ಗಾಡಿ ಟಚ್ ಆದಂತಹ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಿರಿಕರ ಮಾಡುವಂತಹ ಇಂತಹ ಒಂದು ಕೆಲವೊಂದು ಘಟನೆಗಳನ್ನು ಹೊರತುಪಡಿಸಿ ಅಂತಹ ಒಂದು ಮೇಜರ್ ಆದಂತಹ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ಮಹಿಳೆಯರಿಗೆ ಕಿರುಕುಳ ಕೊಡುವಂತಹ ಕೃತ್ಯಗಳಾಗಿರಬಹುದು, ಮತ್ತೆ ಇನ್ನಿತರ ಬಡಿದಾಡಿಕೊಳ್ಳುವಂತಹ ಒಂದು ಕೃತ್ಯಗಳಾಗಿರಬಹುದು, ಮತ್ತೆ ಕೆಲವೊಂದು ಬಾರಿ ಅಂದ್ರೆ ಚಾಕು ಇರುತ್ತಾ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಿತ್ತು ಅಂದ್ರೆ ಈ ಹಿಂದಿನ ವರ್ಷಗಳಲ್ಲಿ. ಆದ್ರೆ ಈ ಬಾರಿ ಅಂತಹ ಒಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂತ ಹೇಳಿ ಯಾವುದೂ ಇದು ಕೂಡ ನಡೆದಿಲ್ಲ. ಮತ್ತು ಪೊಲೀಸರು ಕೂಡ ನಗರದಾದ್ಯಂತ ತಡರಾತ್ರಿ 4 ಗಂಟೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಗಳವರೆಗೂ ಕೂಡ ಅಲ್ಲಲ್ಲಿ ಬಂದೋಬಸ್ತುಗಳನ್ನ ಸೂಕ್ತವಾಗಿ ನಿರ್ವಹಿಸಿದ ಕಾರಣದಿಂದಾಗಿ ಅಂತಹ ದೊಡ್ಡದಾದಂತಹ ಒಂದು ಅನಾಹುತ ನಡೆದಿಲ್ಲ. ಯಾಕಂದ್ರೆ ಈ ಬಾರಿ ಪ್ರತಿ ವರ್ಷದಿಂದಲೂ ಈ ಬಾರಿ ಅತಿ ಹೆಚ್ಚಾಗಿ ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡಲಾಗಿದೆ. ಅದು ಕೂಡ ನೈಟ್ ರೌಂಡ್ಸ್ ಏನಿದೆ ಆ ನೈಟ್ ರೌಂಡ್ಸ್ ಕೂಡ ಬಿಗಿಯಾಗಿತ್ತು. ಅಂದ್ರೆ ಎಲ್ಲೇ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಲ್ಲೇ ಸಾಲ್ವ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಕೆಲಸಗಳನ್ನ ಪೊಲೀಸರು ಸೂಕ್ತವಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಸಾಕಷ್ಟು ಅಂದ್ರೆ ಈ ಚಿನ್ನಸ್ವಾಮಿ ಕಾಲ್ತುಳಿತದ ಬಳಿಕ ಪೊಲೀಸರಿಗೂ ಕೂಡ ಸಹಜವಾಗಿ ಆತಂಕ ಇದ್ದೇ ಇತ್ತು. ಅದೇ ರೀತಿಯಾಗಿ ಜನರಿಗೂ ಕೂಡ ತಾವು ಒಂದು ಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡಬೇಕು, ಹೋದಂತಹ ಸ್ಥಳದಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತಹ ವಿಚಾರ. ಅಂದ್ರೆ ಕೆಲವರಿಗೆ ಮಾತ್ರ ಈ ಮದ್ಯಪಾನ ಮಾಡಿ ಬಂದು ಆ ಸೆಲೆಬ್ರೇಷನ್ ಪ್ಲೇಸ್ಗೆ ಏನ್ ಬರ್ತಾರೆ ಅವರು ಕೂಡ ಒಂದಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಈ ಬಾರಿಯ ಒಂದು ಸೆಲೆಬ್ರೇಷನ್ ಒಂದು ನೀಟಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹ್ಯಾಪಿ ಮಾರ್ನಿಂಗ್. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ಕ್ಕೆ ಬಾಯ್ ಬಾಯ್, 2026ಕ್ಕೆ ಹಾಯ್ ಹಾಯ್. ಅದ್ದೂರಿಯಾಗಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಜನರು. ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಜನ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಯುವತಿಯರು. ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಪಾರ್ಟಿ ಜೋರು, ಕಿಕ್ಕೇರಿಸಿಕೊಂಡು ಹೊಸ ವರ್ಷಾಚರಣೆಯನ್ನು ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿ ಯುವ ಪೀಳಿಗೆ ತೇಲಿದೆ. ಕಿರಿಕ್ ಮಾಡ್ತಾ ಇದ್ದ ಪುಂಡರಿಗೆ ಪೊಲೀಸರು ಏಟು ಕೊಟ್ಟಿದ್ದಾರೆ, ಧರ್ಮದ ಏಟು ಕೊಟ್ಟಿದ್ದಾರೆ. ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನ. ಪಬ್ ರೆಸ್ಟೋರೆಂಟ್ಗಳಲ್ಲಿ ಯುವ ಪೀಳಿಗೆ ಕಿಕ್ಕೇರಿಸಿಕೊಂಡು ಧಮ್ ಮಾರೋ ಧಮ್. ಹೊಸ ವರ್ಷವನ್ನ ಆಚರಿಸಿದ್ದು ನಿನ್ನೆ ರಾತ್ರಿ ಇಡೀ ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮಿಸಿದ್ದಾರೆ. ಡಿಜೆ ಸದ್ದಿಗೆ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ.
ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷದ ಹಾರ್ದಿಕ ಶುಭಾಶಯ ನಿಮಗೆ. ಅಭಿಷೇಕ್, ನಿನ್ನೆ ಎಲ್ಲ ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡಿದಂತ ಜನ ಇವತ್ತು ಬೆಳಿಗ್ಗೆಲ್ಲ ಹೇಗ್ ಕಂಡು ಬರ್ತಾ ಇದೆ, ಏನ್ ಕಂಡು ಬರ್ತಾ ಇದೆ, ತಾವೀಗ ಎಲ್ಲಿದ್ದೀರಿ, ಹೇಗಿದೆ ಬೆಂಗಳೂರಿನ ಈ ಹೊಸ ವರ್ಷದ ಮೊದಲ ದಿನ ಬೆಳಗು? ಎಸ್, ಈಗಾಗಲೇ ಏನು ನಿನ್ನೆಯ ಒಂದು ಸೆಲೆಬ್ರೇಷನ್ ಏನಿದೆ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಸೆಲೆಬ್ರೇಷನ್ ಏನಿದೆ ಅದನ್ನ ಖುಷಿಯಿಂದ ಆಚರಿಸಿ ಬೇರೆಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೀವು ಒಂದು ಸೆಲೆಬ್ರೇಷನ್ ಅನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತಹ ಕಾರಣದಿಂದಾಗಿ ನಗರದ ಜನತೆ ಕೂಡ ಸಾಕಷ್ಟು ಒಂದು ಜವಾಬ್ದಾರಿಯುತವಾಗಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಾಗಿ ಆಗುವಂತದ್ದು, ಮತ್ತೆ ಒಂದಷ್ಟು ಅನುಚಿತವಾಗಿ ಅಂದ್ರೆ ಕುಡಿದ ಮತ್ತಿನಲ್ಲಿ ಅನುಚಿತವಾದಂತಹ ಒಂದು ವರ್ತನೆಯನ್ನ ನಡೆಸಿರುವಂತದ್ದು, ಮತ್ತು ಗಾಡಿ ಟಚ್ ಆದಂತಹ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಿರಿಕರ ಮಾಡುವಂತಹ ಇಂತಹ ಒಂದು ಕೆಲವೊಂದು ಘಟನೆಗಳನ್ನು ಹೊರತುಪಡಿಸಿ ಅಂತಹ ಒಂದು ಮೇಜರ್ ಆದಂತಹ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ಮಹಿಳೆಯರಿಗೆ ಕಿರುಕುಳ ಕೊಡುವಂತಹ ಕೃತ್ಯಗಳಾಗಿರಬಹುದು, ಮತ್ತೆ ಇನ್ನಿತರ ಬಡಿದಾಡಿಕೊಳ್ಳುವಂತಹ ಒಂದು ಕೃತ್ಯಗಳಾಗಿರಬಹುದು, ಮತ್ತೆ ಕೆಲವೊಂದು ಬಾರಿ ಅಂದ್ರೆ ಚಾಕು ಇರುತ್ತಾ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಿತ್ತು ಅಂದ್ರೆ ಈ ಹಿಂದಿನ ವರ್ಷಗಳಲ್ಲಿ. ಆದ್ರೆ ಈ ಬಾರಿ ಅಂತಹ ಒಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂತ ಹೇಳಿ ಯಾವುದೂ ಇದು ಕೂಡ ನಡೆದಿಲ್ಲ. ಮತ್ತು ಪೊಲೀಸರು ಕೂಡ ನಗರದಾದ್ಯಂತ ತಡರಾತ್ರಿ 4 ಗಂಟೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಗಳವರೆಗೂ ಕೂಡ ಅಲ್ಲಲ್ಲಿ ಬಂದೋಬಸ್ತುಗಳನ್ನ ಸೂಕ್ತವಾಗಿ ನಿರ್ವಹಿಸಿದ ಕಾರಣದಿಂದಾಗಿ ಅಂತಹ ದೊಡ್ಡದಾದಂತಹ ಒಂದು ಅನಾಹುತ ನಡೆದಿಲ್ಲ. ಯಾಕಂದ್ರೆ ಈ ಬಾರಿ ಪ್ರತಿ ವರ್ಷದಿಂದಲೂ ಈ ಬಾರಿ ಅತಿ ಹೆಚ್ಚಾಗಿ ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡಲಾಗಿದೆ. ಅದು ಕೂಡ ನೈಟ್ ರೌಂಡ್ಸ್ ಏನಿದೆ ಆ ನೈಟ್ ರೌಂಡ್ಸ್ ಕೂಡ ಬಿಗಿಯಾಗಿತ್ತು. ಅಂದ್ರೆ ಎಲ್ಲೇ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಲ್ಲೇ ಸಾಲ್ವ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಕೆಲಸಗಳನ್ನ ಪೊಲೀಸರು ಸೂಕ್ತವಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಾಕಷ್ಟು ಅಂದ್ರೆ ಈ ಚಿನ್ನಸ್ವಾಮಿ ಕಾಲ್ತುಳಿತದ ಬಳಿಕ ಪೊಲೀಸರಿಗೂ ಕೂಡ ಸಹಜವಾಗಿ ಆತಂಕ ಇದ್ದೇ ಇತ್ತು. ಅದೇ ರೀತಿಯಾಗಿ ಜನರಿಗೂ ಕೂಡ ತಾವು ಒಂದು ಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡಬೇಕು, ಹೋದಂತಹ ಸ್ಥಳದಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತಹ ವಿಚಾರ. ಅಂದ್ರೆ ಕೆಲವರಿಗೆ ಮಾತ್ರ ಈ ಮದ್ಯಪಾನ ಮಾಡಿ ಬಂದು ಆ ಸೆಲೆಬ್ರೇಷನ್ ಪ್ಲೇಸ್ಗೆ ಏನ್ ಬರ್ತಾರೆ ಅವರು ಕೂಡ ಒಂದಷ್ಟು ಜವಾಬ್ದಾರಿಯುತವಾಗಿ ನಡೆದುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಈ ಬಾರಿಯ ಒಂದು ಸೆಲೆಬ್ರೇಷನ್ ಒಂದು ನೀಟಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಗ್